ಗೋ ಅಂದ್ರೆ ಹಸು. ಹಿಂದೂಗಳಿಗೆ ಒಂದು ಶ್ರೇಷ್ಠವಾದ ಪ್ರಾಣಿ ಹಸು. Okay. ಪುರ ಅಂದ್ರೆ ಒಂದು ಊರು ಅಥವಾ ಸ್ಥಳ, ಗ್ರಾಮ ಕೂಡ ಒಂದು ಗೋಪುರ. ಹಸುವಿನ ಕೊಂಬು ಬರ್ತಲ್ಲ, ಆ ರೀತಿ ರಾಜ್ಯ ಗೋಪುರ ಮಾಡಿರೋ ಗೋಪುರ ಎಲ್ಲ ವಿಜಯನಗರ ಕಾಲದ್ದು ಸರ್. ಹಂಪಿ ಹಳೆಬೀಡು ಹೊರನೋಟ ಚಂದ, ಬೇಲೂರು ಒಳನೋಟ ಚಂದ. ಬೇಲೂರಿನಲ್ಲಿ ಹೊರಗಡೆನೆ ಚೆನ್ನಾಗಿದೆ, ಒಳಗಡೆನೂ ಕೂಡ ಕಮ್ಮದು ವಿಶೇಷ ತುಂಬಾ ಚೆನ್ನಾಗಿದೆ ಸರ್. ಬನ್ನಿ ನೋಡೋಣ. Okay. ಈ ಮೂರ್ತಿಗಳ ಸರ್ ವಾಸಸ್ಥಳ ಅಂತ ಕೂಡ ಹೇಳ್ತಾರೆ. ಮಧ್ಯ ಪಿಲ್ಲರ್ಗೆ ನೀವು ಮನೆ ಕಟ್ಟಬೇಕಾದ್ರೆ ಸಂಪು ಅಥವಾ ನೀರಿನ ಟ್ಯಾಂಕ್ ಅಂತ ಮಾಡ್ತಾರೆ ಸರ್. ಆ ರೀತಿ ನಾರ್ತ್ ಈಸ್ಟ್ ಅಲ್ಲಿ ಪುಷ್ಕಣಿ ಸರ್. ಇದು ನಾರ್ತ್ ಈಸ್ಟ್. ಒಂದ್ ಹೇಳಿ question sir. sir. ಇದು ಕಟ್ಬೇಕಾದ್ರ ಬಾವಿ ಇರುತ್ತೆ ಅಂತ ನೀವ್ ಹೇಳ್ತಾ ಸರ್ ಇದ್ದೀರಾ. ಅಂದ್ರೆ ವಾಸ್ತು ಪ್ರಕಾರ ಟೆಂಪಲ್ ಕೂಡ ವಾಸ್ತು ಪ್ರಕಾರ ಮಾಡಿರೋದು. ಓಕೆ, ಇಲ್ಲ ಅರ್ಥ ಆಯ್ತು. ಕಟ್ಬೇಕಾದ್ರೆ ಬಾವಿ ಮಾಡಿದಾರ ಅಂತ ಹೌದು, ಪ್ರಕಾರ ಸೊ ಮಾಡೋದು ಇದು ಗುಡಿಗಳು ಕಟ್ಬೇಕಾದ್ರೆ ಮಣ್ಣಿಂದ ನೀರಿಂದ ಅವಶ್ಯಕತೆ ಇರಲಿಲ್ಲ ಸರ್. ಅಂದ್ರೆ ಅದೇಂತ ಸರ್, ಹಿಂದೆ ಹುಷಾರು ವಿಡಿಯೋ ಮಾಡ್ತಾರೆ. ಹಿಂದೋಗಡೆ ಸುಮಾರು ಜನ ಬಿದ್ದಿದ್ದಾರೆ. ಇಲ್ಲೊಂದು ಸ್ಕ್ರಿಪ್ಟ್ ಇದೆ ಸರ್ ನೋಡಿ, ಬನ್ನಿ ತೋರಿಸ್ತೀನಿ. ತುಂಬಾ ಹಳೆಗಣದಲ್ಲಿ ಬರ್ತಿದ್ದಾರೆ. ಅಂದ್ರೆ ದೇವಸ್ಥಾನ ಕಟ್ಸ್ಬೇಕಾದ್ರೆ ಈ ಭೂಮಿ ಜಾಗ ಸರ್ ಡೊನೇಷನ್ ಕೊಟ್ಟಿರ್ತಾರಲ್ಲ, ಆ ಬೆರಳ ಮೇಲೆ ಒಂದು ಡ್ರಾಪ್ ನೀರ್ ಹಾಕಿದ್ರೆ ಆ ನೀರಿನ ಹನಿ ಕೂಡ ನೋಡ್ತಾ ಬನ್ನಿ ಸರ್. ಎಲ್ಲಿ ಬೀಳುತ್ತಂದ್ರೆ ಅವರ ಮೂಗಿನ ತುದಿಗೆ ಬಿದ್ದು, ಎಡ ಸೆನೆಗೆ ಬಿದ್ದು, ಎಡಗೈ ಹೆಬ್ಬೆರಳು ತುದಿಗೆ ಬಿದ್ದು, ಎಡಗಾಲಿನ ಹೆಬ್ಬೆರಳ ತುದಿಗೆ ಬಿದ್ದು ಕೆಳಗೆ ಪಾಸ್ ಆಗುತ್ತೆ. ಅರ್ಜುನ ದ್ರೌಪದಿಯ ಸ್ವಯಂವರದಲ್ಲಿ ಕೆಳಗಡೆ ಎಣ್ಣೆ ಬಳ್ಳಿ ನೋಡ್ಕೊಂಡು ಮೀನಿ ಕಣ್ಣಿಗೆ ಬಾಣ ಬಿಟ್ಟೆ ನೋಡಿ ಸರ್. ಆ ಬಾಣ ಕೂಡ ಮೀನಿ ಕಣ್ಣಲ್ಲಿ ತಾಗಿದೆ. ಅವರ ಎಡಗೈಯಲ್ಲಿ ಒಂದು ಬಿಲ್ಲಿ ತಂತೆ ಸರ್. ಆ ಬಿಲ್ಲಿನ ಆ ಕಲ್ಲಿನ ತಂತಿಯನ್ನ ರೀತಿ ಕುಟ್ಟಿದ್ರೆ ಶಬ್ದ ಸ್ವರ ಬರ್ತೈತಂತೆ, 7 ಸ್ವರಗಳು. ಆಕೆಗೆ ಅಜ ಅಂತ ಎಷ್ಟ್ ಅಲ್ಲಿದೆ ಸರ್. ಕಿವಿಯಲ್ಲಿ ಬೆಂಡು ಓಲೆ ಇದೆ. ಅವರ ಎಡಭಾಗ ಬಲಭಾಗದಲ್ಲಿ ಪುಟ್ಟ ದಾಸಿಯರು ಕರ್ಕೊಂಡು ವಾಕುರಟೆ ನೋಡಿ ಸರ್. ಆ ದಾಸಿ ಕೈಯಲ್ಲಿ ಒಂದು ಪುಟ್ಟದಾದ ನಾಯಿ ಮರಿ ನೋಡಿ ಸರ್. ಫಗ್ಗೋ ಅಥವಾ ಬುಲ್ಡಾಗ್ ಇರ್ಬೋದಲ್ಲ, ವಡಾಫನ್ ಇರ್ಬೋದು ನೋಡಿ. ಆಳಿಗೆ ಚೋಟಾಳು, ಚೋಟಾಳಿಗೆ ಮೋಟಾಳು, ಮೋಟಾಳಿಗೊಂಡು ಮಂಡುಗುದಲಿ. ನಾಯಿಗಳಿದ್ರೆ ನಾಯಿ ತನ್ನ ಬಾಲಕ ಪಿ ಎ ಟು ಪಿ ಎ. ಹೊಯ್ಸಳರ ಯಾವುದೇ ಗುಡಿಗಳು ನಕ್ಷತ್ರಾಕಾರದಲ್ಲಿ ಇರುತ್ತೆ ನೋಡಿ ಸರ್. ನಾವು ಈ ದೇವಲವನ್ನ ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ಈ ಕಮ್ಮನೊಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ. ದೇವಲದ ಇಂಡೆಕ್ಸ್. ವಿಷ್ಣು ಪರಮಾತ್ಮ ಸರ ಆದಿಶೇಷನ ಮೇಲೆ ಮಲಗಿ ನೋಡಿ ಸರ್. ಆತನ ನಾಭಿ ಮೇಲೆ, ನಾಭಿ ಅಂದ್ರೆ ಕೊಕ್ಕಳದ ಮೇಲೆ ಬ್ರಹ್ಮ ಕೂಡ ಸೃಷ್ಟಿ ನೋಡಿ. ಕಮಲದ ಹೂವಿನ ಮೇಲೆ ಬ್ರಹ್ಮ, ಲೋಟಸ್ ಮೇಲೆ ತನ್ನ ಪತ್ನಿ ಸರ್ ಲಕ್ಷ್ಮೀ ದೇವಿ ಸರ್ ಪಾದ ಸೇವೆ ಮಾಡುತ್ತೆ. ಲಕ್ಷ್ಮೀ ದೇವಿ ಪಾದ ಸೇವೆ ಮಾಡುವಂತದ್ದು. ಬಂದಂತ ಸಂದರ್ಭದಲ್ಲಿ ಅಭಿಷೇಕ ಸಿಗ್ದಿರ್ಬೋದು, ಈ ದರ್ಶನ ಸಿಗ್ದಿರ್ಬೋದು. ಕೆಲವು ಟೈಮಲ್ಲಿ ಸರಿ ಗರ್ಭಗುಡಿ ಕ್ಲೋಸ್ ಇರುತ್ತಲ್ಲ, ಅವಾಗ ಈ ಪಾದಕ್ಕೆ ಬಂದು ಪೂಜೆ ಮಾಡ್ಕೊಂಡು. ಹೊಯ್ಸಳರ ಯಾವುದೇ ಗುಡಿಗಳು ನಕ್ಷತ್ರಾಕಾರದಲ್ಲಿ ಇರುತ್ತೆ ನೋಡಿ ಸರ್. ಸ್ಟಾರ್ ಶೇಪ್ ಇರುತ್ತೆ ನೋಡಿ ಸರ್. ಮೇಲಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಗಿರ್ಜಸ್ ಕನಸಲ್ಲ, ನಕ್ಷತ್ರಾಕಾರದಲ್ಲಿ ಸರ್. ಹಾಗೆ ಕೆಳಭಾಗದಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕನಸಲ್ಲ, ಸ್ಟಾರ್ ಶೇಪ್ ಇದೆ ಸರ್. ನೀವು ಎಲ್ಲೇ ನೋಡಿ ಸರ್, ಹೊಯ್ಸಳರ ದೇವಾಲಯಗಳು ಈ ರೀತಿ ಸ್ಟಾರ್ ಶೇಪ್ ಅಲ್ಲಿ ಕಟ್ತಾ ಬರ್ತಾ ನೋಡಿ ಸರ್. ಹಾಗೆ ನೋಡ್ತಾ ಬನ್ನಿ, ಮೂಲೆ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಸರ್. ಮೇಲಿರೋ ಮೂಲೆಗೂ ಕೆಳಗಡೆ ಮೂಲೆಗೂ ಮ್ಯಾಚ್ ಆಗುತ್ತೆ ನೋಡಿ. ಸ್ಟ್ರೈಟ್ ಇದೆ ನೋಡಿ ಸರ್, ಎಡ್ಜಸ್ ಸ್ಟ್ರೈಟ್ ಆಂಗಲ್ ಇದೆ ಸರ್. ಹಾಗೆ ಈ ಭಾಗದಲ್ಲಿ ಮಾಡರ್ನ್ ಲೇಡಿ ಅಥವಾ ವಾಕಿಂಗ್ ಲೇಡಿ ಸರ್. ಆಕೆಗೆ ಅಜ ಅಂತ ಎಷ್ಟ್ ಅಲ್ಲಿದೆ ಸರ್. ಕಿವಿಯಲ್ಲಿ ಬೆಂಡು ಓಲೆ ಇದೆ. ಅವರ ಎಡಭಾಗ ಬಲಭಾಗದಲ್ಲಿ ಪುಟ್ಟ ದಾಸಿಯರು ಕರ್ಕೊಂಡು ವಾಕುರಟೆ ನೋಡಿ ಸರ್. ಆ ದಾಸಿ ಕೈಯಲ್ಲಿ ಒಂದು ಪುಟ್ಟದಾದ ನಾಯಿ ಮರಿ ನೋಡಿ ಸರ್. ಫಗ್ಗೋ ಅಥವಾ ಬುಲ್ಡಾಗ್ ಇರ್ಬೋದಲ್ಲ, ವಡಾಫನ್ ಇರ್ಬೋದು ನೋಡಿ. ಮುಖ ನೋಡಿದ್ರೆ ಕೊಕ್ತರ ಕಾಣಿಸ್ತದೆ ನೋಡಿ, ಪಗ್ಗಿರ್ಬೋದನ್ನ ವಾಕುರಟಿದ್ದಾರೆ. ಎಡಗೈಲಿ ಕೂಡ ಒಂದು ವ್ಯಾನಿಟಿ ಬ್ಯಾಗ್ ಇತ್ತಂತೆ ಸರ್. ಆ ವ್ಯಾನಿಟಿ ಬ್ಯಾಗ್ ಅನ್ನು ಕೂಡ ಕಟ್ ಮಾಡಿ ಸರ್ ಜನರು. ಆ ಕಲ್ಲಿನ ವ್ಯಾನಿಟಿ ಬ್ಯಾಗ್ ದುಡ್ಡಿತ್ತನ, ಆ ವ್ಯಾನಿಟಿ ಬ್ಯಾಗ್ ಅನ್ನು ಕೂಡ ಕಟ್ ಮಾಡಿ ಜನರು ಕಟ್ ಮಾಡಿ. ಸೊ ನಮ್ ಜನರು ಅಂದ್ರೆ ಮುಸ್ಲಿಮರು ದಾಳಿ ದಾಳಿ ಮಾಡಿಲ್ಲ. ಜನರಂದ್ರೆ ದೇವಸ್ಥಾನಕ್ಕೆಲ್ಲ ಮುಂಚೆ ಸೆಕ್ಯೂರಿಟಿ ಎಲ್ಲ ಜನರು ಮಾಡುವಂತದ್ದು ಅಷ್ಟೇ. ಮುಸ್ಲಿಮ್ಸ್ ಆಗ್ಲಿ ಮೊಘಲ್ಸ್ ಆಗ್ಲಿ ಯಾರು ಮಾಡಿಲ್ಲ ಸರ್. ಓಕೆ, ಅಂದ್ರೆ ಈ ಟೆಂಪಲ್ ಮೇಲೆ ಯಾರು ಮುಸ್ಲಿಂ ದಾಳಿ ಮಾಡಿಲ್ಲ ಸರ್. ದಾಳಿ ಮಾಡಿಲ್ಲ ಸರ್. ಓಕೆ, ಸರ್ ಇದು ವಿಷ್ಣು ಪರಮಾತ್ಮನ ಪದ್ಮಪಾದ ಸರ್. ನೀವು ಬಂದಂತ ಸಂದರ್ಭದಲ್ಲಿ ಅಭಿಷೇಕ ಸಿಗ್ದಿರ್ಬೋದು, ಈ ದರ್ಶನ ಸಿಗ್ದಿರ್ಬೋದು. ಕೆಲವು ಟೈಮಲ್ಲಿ ಸರ್ ಈ ಗರ್ಭಗುಡಿ ಕ್ಲೋಸ್ ಇರುತ್ತಲ್ಲ, ಅವಾಗ ಈ ಪಾದಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗುದು. ಪದ್ಮಪಾದ ಸರ್. ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ಎರಡನೇ ವಿಗ್ರಹ ಅರ್ಜುನ ವಿಗ್ರಹ ಇದೆ ಸರ್. ಅರ್ಜುನ ದ್ರೌಪದಿಯ ಸ್ವಯಂವರದಲ್ಲಿ ಕೆಳಗಡೆ ಎಣ್ಣೆ ಬಳ್ಳಿ ನೋಡ್ಕೊಂಡು ಮೀನಿ ಕಣ್ಣಿಗೆ ಬಾಣ ಬಿಟ್ಟೆ ನೋಡಿ ಸರ್. ಆ ಬಾಣ ಕೂಡ ಮೀನಿ ಕಣ್ಣಲ್ಲಿ ತಾಗಿದೆ. ಅವರ ಎಡಗೈಯಲ್ಲಿ ಒಂದು ಬಿಲ್ಲಿ ತಂತೆ ಸರ್. ಆ ಬಿಲ್ಲಿನ ಆ ಕಲ್ಲಿನ ತಂತಿಯನ್ನ ರೀತಿ ಕುಟ್ಟಿದ್ರೆ ಶಬ್ದ ಸ್ವರ ಬರ್ತೈತಂತೆ, 7 ಸ್ವರಗಳು. ಸಾರಿ ಗ ಮ ಪದನಿಸ್ ಅಂತ ಸಪ್ತ ಸ್ವರ ಬರ್ತಂತ ಜನ ಮೇಲತ್ಬಿಟ್ಟು ಕುಟ್ಟಿ ಅರ್ಜುನ ವಿಗ್ರಹ ಹಾಳಾಗೋಗಿದೆ ಸರ್. ಈಗಲೂ ಕೂಡ ನೀವು ನೋಡಿರ್ಬೋದು ಅನ್ಸುತ್ತೆ. ಹಂಪಿ ದೇವಾಲಯದಲ್ಲಿ ವಿಜಯ ವಿಠಲ ಟೆಂಪಲ್ ನಲ್ಲಿ ಒಂದೊಂದು ಕಂಬದಲ್ಲೂ ಕೂಡ ಒಂದೊಂದು ಸ್ವರ ಕೂಡ ಬರ್ತಂತ, ಅಲ್ಲಿಗೆ ಮುಟ್ಲಿಕ್ಕೆ ಅವಕಾಶ ಇಲ್ಲ ಸರ್. ಹಂಪಿಲಿ ನೀವು ಇವಾಗೆಲ್ಲ ಅದು ಸ್ಟಾಪ್ ಮಾಡಿದ್ದಾರೆ ಸರ್. ಈಗ ಮುಟ್ಟೆ ಬಿಡಲ್ಲ.
ಇವ್ರಣ ಇವ್ರ ಶಿಲಾಬಾಲಿಕೆ ಮತ್ತೆ ಶಿಲಾಬಾಲಿಕೆ ಪ್ರಾರಂಭ ಸರ್. ಓಕೆ. ಅವಧಿ ಎಕ್ಸ್ಪ್ಲೇನ್ ಇಲ್ಲ, ಬರೀ ಹೆಸರು ಅಷ್ಟೇ. ಮತ್ತೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಸರ್. ಸರ್ ಆಗಿಲ್ಲ ನೋಡಿ ಸರ್. ಹಾಗೆ ನೆಕ್ಸ್ಟ್ ಮೇಲೆ ಮಧ್ಯಭಾಗದಲ್ಲಿ ಜಯ ನಿಷೇಧೆ ಸರ್. ಅವರ ಎಡಭಾಗದಲ್ಲಿ ಒಬ್ಳು ಪುಟ್ಟ ದಾಸಿ ಬೇಟೆಯನ್ನು ಮುಗಿಸಿ ಜಿಮ್ಕೆಯನ್ನು ಒತ್ತು ನಿಂತಿರೋ ನೋಡಿ ಸರ್. ಸೊ ಅಂದ್ರೆ ಹೆಣ್ಮಕ್ಳು ಬೇಟೆ ಆಡ್ತಾರೆ. ಒಂದೇ ಬೇಟೆ ಆಡುವ ಪದ್ಧತಿ ಕೂಡ ಇತ್ತು. ಜಿಮ್ಕೆ, ಮಲ, ಪ್ರಾಣಿ, ಪಕ್ಷಿ ತರ್ತಾ ಇದ್ರು ಸರ್. ಬೇಟೆಯನ್ನು ಕೂಡ ಆಡುವ ಪದ್ಧತಿ ಇತ್ತು. ಹಿಂದೆ ಬೇಟೆಯನ್ನು ಕೂಡ ಆಡ್ತಾ ಇದ್ರು ಸರ್. ಅವರ ಬಲಭಾಗದಲ್ಲಿ ಒಬ್ಳು ಪುಟ್ಟ ದಾಸಿಗೆ ಕಾಲಿಗೆ ಮುಳ್ಳು ಚುಚ್ಚಿದೆ ರೈಟ್ ಸರ್. ಇನ್ನೊಬ್ಳು ದಾಸಿ ಆ ಕಾಲಿನ ಮುಳ್ಳೆನೆ ತೆಗಿತಾರೆ, ಕಾಣಿಸಿದ್ಯಾ ಹೌದು ಸರ್. ಅದಕ್ಕೊಂದು ಗಾದೆ ಕೊಡಿದ್ರೆ ನೋಡಿ, ಹಾಳಿಗೆ ಚೋಟಾಳು, ಚೋಟಾಳಿಗೆ ಮೋಟಾಳು, ಮೋಟಾಳಿಗೊಂಡು ಮಂಡುಗುದಲಿ. ನಾಯಿಗಳಿದ್ರೆ ನಾಯಿ ತನ್ನ ಬಾಲಕ ಇರುತ್ತೆ. ಪಿ ಎ ಟು ಪಿ ಎ ದಾಸಿ ದಾಸಿ ನೋಡಿ ಸರ್. ಓಕೆ ಸರ್ ನೋಡಿ, ಅವಳಿಗೆ ಒಬ್ಳು ದಾಸಿ, ಅವಳಿಗೆ ಇನ್ನೊಬ್ಳು ದಾಸಿ. ಪಿ ಎ ಟು ಪಿ ಎ ದಾಸಿಗೆ ದಾಸಿ ಸರ್. ಇಲ್ಲಿ ಬನ್ನಿ ಸರ್. ಹಾಗೆ ಈ ಭಾಗದಲ್ಲಿ ಭಸ್ಮಾಸುರ ಮೋಹಿನಿ ಸರ್. ನಿಮಗೆ ಮೋಹಿನಿ ಭಸ್ಮಾಸುರ ಗೊತ್ತಿರ್ಬೇಕು ಅನ್ಸುತ್ತೆ ಸರ್. ಆಕೆ ತಲೆ ಮೇಲೆ ರೀತಿ ಬಲಗೈ ಇಟ್ಕೊಂಡ ನೋಡಿ ಸರ್. ಸರ್ ಆ ಬಲಗೈನ ಆ ಕಿರು ಬೆರಳಿದೆಯಲ್ಲ, ಆ ಬೆರಳ ಮೇಲೆ ಒಂದು ಡ್ರಾಪ್ ನೀರ್ ಹಾಕಿದ್ರೆ ಆ ನೀರಿನ ಹನಿ ಕೂಡ ನೋಡ್ತಾ ಬನ್ನಿ ಸರ್. ಇರ್ಬಿಡ್ತಂದ್ರೆ ಅವರ ಮೂಗಿನ ತುದಿಗೆ ಬಿದ್ದು, ಎಡ ಸೆನೆಗೆ ಬಿದ್ದು, ಎಡಗೈ ಹೆಬ್ಬೆರಳು ತುದಿಗೆ ಬಿದ್ದು, ಎಡಗಾಲಿನ ಹೆಬ್ಬೆರಳ ತುದಿಗೆ ಬಿದ್ದು ಕೆಳಗೆ ಪಾಸ್ ಆಗುತ್ತೆ. ಅಷ್ಟುವರೆಗೆ ಆ ಸ್ಟ್ರೈಟ್ ಹಂಗಸ್ ಮಾಡಿ ನೋಡಿ ಸರ್. ಈಗಲೂ ಕೂಡ ಒಂದು ಡ್ರಾಪ್ ನೀರ್ ಹಾಕಿದ್ರೆ ಅಷ್ಟೇ ಸರಳವಾಗಿ ಬೀಳುತ್ತೆ. ಅಂದ್ರೆ ಆಗಿನ ಶಿಲ್ಪಿಗಳಿಗೆ ಜಾಮಿಟ್ರಿ ಕೂಡ ಗೊತ್ತಿತ್ತು, ರೇಖಾ ಗಣಿತ ಅಷ್ಟೇ ಪರ್ಫೆಕ್ಟ್ ಆಗಿ ಒಂದೇ ಆಂಗಲ್ ಮಾಡ್ಯಾರ ಸರ್. ಪರ್ಫೆಕ್ಟ್ ಮಾಡಿ. ಈ ಸೆಂಟರ್ದ ಒಂದ್ಸಲ ಇದು ಶಿವಂದ ಸರ್. ಇದು ಸೆಂಟ್ರಲ್ಲಿ ವಿಷ್ಣು ವಾಹನ ಗರುಡ, ಮೇಲೆ ವಿಷ್ಣು. ಇದು ಮಕರ ಪ್ರಾಣಿ ಅಂತ ಹೇಳಿದ್ರು ಸರ್. ಮಕರ ಅಲ್ಲಿ ರಿಪೀಟ್ ಆಗಿದೆ ಸರ್. ಹಿಂದೆ ನೋಡಿದ ಫ್ರಂಟ್ ಅಲ್ಲಿ ನೋಡಿದಲ್ಲ, ಸೇಮ್ ಮಕರ 7 ಅನಿಮಲ್ಸ್ ರಿಪೀಟ್ ಆಗಿದೆ ಸರ್. ಇದು ವಿಷ್ಣು, ಆ ಕಡೆಗೆ ಆನೆ, ಎಲಿಫೆಂಟ್ ಅಷ್ಟೇ ಸರ್. ಅಷ್ಟೇ ಅಷ್ಟೇ. ಗರುಡ ಸೇಮ್ ಅಲ್ಲಿ ನೋಡಿದಾರೆ ಸರ್. ಅದು ವಿಷ್ಣು. ಇದೆಲ್ಲ ಮಕರ ಪ್ರಾಣಿ, ಇದ್ರ ಸೇವಕ್ಕೆ ಇವ್ ಎಸ್ ಲೇಯರ್ ಬಾಗಲವರ್ ಸರ್. 3 ದ್ವಾರ ಸರ್. ದ್ವಾರ ಇಲ್ಲ, ಹಿಂಗ್ ಲೇಯರ್ ಅದೆಲ್ಲ ಸರ್. ಏನು ನೋಡಿ ಸರ್ ಸರ್, ಎಲ್ಲ ಫುಲ್ ಕೆಳಗಡೆ ಫುಲ್ ಹನ್ನೊಂದು ಲೇಯರ್ ಇದೆ ಸರ್. ಓಕೆ. ರಾಮಣ ವರ್ತ, ವಯಸ್ಸು ಲಾಂಛನ, ಮ್ಯೂಸಿಷಿಯನ್ಸ್, ಹೇರ್ ಸ್ಟೈಲ್ಸ್ ಗಳು, ಆಮೇಲೆ ಎಲಿಫೆಂಟ್ ಸಾಲುಗಳು ಎಲ್ಲ ತುಂಬಾ ಇದೆ ಸರ್. ಇದು ವಿಷ್ಣುವಿನ ದ್ವಾರಪಾಲಕರೇನ್ರಿ? 4 ಜನ? ಇಲ್ಲ 2 ಜನ ಸರ್. ದ್ವಾರ ಜಯ ಅಂಡ್ ವಿಜಯ ದ್ವಾರಪಾಲಕರು. ಓಕೆ. ಇದು ರತಿ ಮನ್ಮಥರು ಸರ್. ರತಿ ಮನ್ಮಥಿ. ಓಕೆ. ಬನ್ನಿ ಸರ್. ಸರ್ ಆಗಿ ನೋಡಿ, ಇಲ್ಲಿ ಬನ್ನಿ ಸರ್. ಸೆಂಟ್ರಲ್ಲಿ ವಿಷ್ಣು ಪರಮಾತ್ಮ ಸರ್ ಆದಿಶೇಷನ ಮೇಲೆ ಮಲಗಿ ನೋಡಿ ಸರ್. ಸರ್ ಆತನ ನಾಭಿ ಮೇಲೆ, ನಾಭಿ ಅಂದ್ರೆ ಪೊಕ್ಕಳದ ಮೇಲೆ ಬ್ರಹ್ಮ ಕೂಡ ಸೃಷ್ಟಿ ಇದೆ ನೋಡಿ. ಕಮಲದ ಹೂವಿನ ಮೇಲೆ ಬ್ರಹ್ಮ, ಲೋಟಸ್ ಮೇಲೆ ತನ್ನ ಪತ್ನಿ ಸರ್ ಲಕ್ಷ್ಮೀ ದೇವಿ ಸರ್ ಪಾದ ಸೇವೆ ಮಾಡುತ್ತ. ಲಕ್ಷ್ಮೀ ದೇವಿ ಪಾದ ಸೇವೆ ಮಾಡುತ್ತದ್ದು ಸರ್. ಈ ಭಾಗದಲ್ಲಿ ಗುರು ಶಿಷ್ಯ ನರ್ತನ. ಗುರುಗಳು ಸ್ಟೂಡೆಂಟ್ಸ್ ಗೆ ಭರತನಾಟ್ಯವನ್ನ ಹೇಳ್ಕೊಡ್ತಾರೆ ಸರ್, ಟೀಚಿಂಗ್ ಮಾಡ್ತಾರೆ ನೋಡಿ. ಗುರು ಶಿಷ್ಯ ನರ್ತನ ಸರ್. ಈ ಭಾಗದಲ್ಲಿ ಶಕುನ ಶಾರದ ಕೈಯಲ್ಲಿ ಹಸ್ತರೇಖೆ ಗೆರೆ ಇದೆ ನೋಡಿ ಸರ್. ಹಸ್ತರೇಖೆ ಕೊಂಡು ಶಾಸ್ತ್ರಗಳು ಭವಿಷ್ಯ ಹೇಳ್ತಾರೆ ಸರ್, ಜ್ಯೋತಿಷ್ಯ ಸರ್. ಕೈಯಲ್ಲಿ ರೇಖೆ ಇದೆ, ಹಸ್ತರೇಖೆ, ಫಾರ್ಮಿಸ್ಟ್ರಿ ಸರ್. ಹಾಗೆ ನೆಕ್ಸ್ಟ್ ಮೂಲಲ್ಲಿ ಪಂಕ ನೃತ್ಯಕ್ಕೆ ಭರತನಾಟ್ಯವನ್ನ ಮುಗಿಸಿ ಟಯರ್ಡ್ ಆದಲ್ಲ ಸರ್, ಸುಸ್ತಾರ ನೋಡಿ. ಅವ್ರ ಎಡಗೈಲಿ ಒಂದು ಅಲ್ಲ ಸಾರಿ ಅವ್ರ ಬಲಗೈಲಿ ಒಂದು ಬೀಸಣಿ ಇದೆ ಸರ್. ಕೈಲಿ ಒಂದು ಫ್ಯಾನ್ ಇದೆ ಬೀಸಣಿಗೆ ಸರ್. ರೀತಿ ಗಾಳಿ ಬೀಸ್ಕೊಂತಾರೆ. ಮುಖ ಕೂಡ ಬೇಸರ ಭಾವದ ಮುಖದ ಎಕ್ಸ್ಪ್ರೆಷನ್ ನೋಡಿ ಸರ್. ಸುಸ್ತದಿರುತ್ತೆ, ಟಾಲರೇಟ್ ಇಲ್ಲ. ಕೈಲಿ ಒಂದು ಫ್ಯಾನ್ ಇದೆ ಬೀಸಣಿಗೆ ಸರ್. ಈ ಭಾಗದಲ್ಲಿ ನಾಗವೀಣೆ, ಅವ್ರ ಎಡಗೈಯಲ್ಲಿ ಒಂದು ವೀಣೆ ನೋಡಿ ಸರ್. ಆ ವೀಣೆಯ ತುದಿಯ ಭಾಗ ನೋಡ್ತಾ ಮನೆಗೆಲ್ಲ ಹಾವಿನಡೆ ಬರ್ತಾ ನೋಡಿ ಸರ್. ಹಾವಿನಡೆ ಮೊದಲು ಅದಕ್ಕೆ ಭರತನಾಟ್ಯ ಮಾಡಬೇಕಾದ್ರೆ ಅವರ ಎಡಗಾಲಿನ ಬೆರಳು ಪೀಠಕ್ಕೆ ಸ್ಪರ್ಶವಾಗಿಲ್ಲ ಸರ್. ಪೀಠಕ್ಕೆ ಬೆರಳು ಸರ್ ಟಚ್ ಆಗಿಲ್ಲ ಸರ್, ತಾಗಿಲ್ಲ. ಆ ರೀತಿ ಅರ್ಥ ಮಾಡ್ತಾಳೆ. ಆ ರೀತಿ ಭರತನಾಟ್ಯ ಮಾಡೋ ದೃಶ್ಯ ಸರ್. ಹಾಗೆ ಇಲ್ಲೊಂದು ಸ್ಕ್ರಿಪ್ಟ್ ಇದೆ ಸರ್ ನೋಡಿ, ಬನ್ನಿ ತೋರಿಸ್ತೀನಿ. ತುಂಬಾ ಹಳೆಗಣದಲ್ಲಿ ಬರ್ತಿದ್ದಾರೆ. ಅಂದ್ರೆ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ಈ ಭೂಮಿ ಜಾಗ ಸರ್ ಡೊನೇಷನ್ ಕೊಟ್ಟಿರ್ತಾರಲ್ಲ, ಡೊನೇಷನ್ ಕೊಟ್ಟಿರ್ತಾರೆ ದಾನಿಗಳ ಶಾಸನಗಳು ಸರ್. ಕೆಲವೊಂದೊಂದು ಓದ್ಬೋದು, ಕೆಲವೊಂದು ಓದ್ಲಿಕ್ಕಲ್ಲ. ತುಂಬಾ ಹಳೆಗಣ ಬರ್ತಾರೆ ನೋಡಿ ಸರ್. ಹಾಗೆ ಓದ್ತೀನಿ ನೋಡಿ ಸರ್ ಸ್ವಲ್ಪ ಸರ್. ಹಾಗೆ ನೋಡ್ತಾ ಬನ್ನಿ. ಶುಭಮಸ್ತು, ಸ್ವಸ್ತಿಶಿ, ವಿಜಯ ಬುದಿಯ ಶಾಲಿವಾನ ಶಕವಾನರುಗಳು 1629ರಲ್ಲಿ ಸರೋಜಿತ ಸಂವತ್ಸರದ ಶ್ರೀ ಚನ್ನಿಗರಾಯ ಬೇಲೂರ ಚನ್ನಿಗರಾಯ ಸ್ವಾಮಿ ಸನ್ನಿಧಿಯಲ್ಲಿ ಅಂತ ಸ್ವಲ್ಪ ಓದ್ಬೋದು ನೋಡಿ ಸರ್. ಸರ್ ಕೆಲವೊಂದು ಓದ್ಬೋದು, ಕೆಲವೊಂದು ಓದ್ಲಿಕ್ಕ. ತುಂಬಾ ಹಳೆಗಣದಲ್ಲಿ ಬರ್ತಿದೆ ಸರ್ ನೋಡಿ. ಅಂದ್ರೆ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ಈ ಭೂಮಿ ಜಾಗ ಸರ್ ಡೊನೇಷನ್ ಕೊಟ್ಟಿರ್ತಲ್ಲ, ಡೊನೇಷನ್ ಕೊಟ್ಟಂತ ದಾನಿಗಳ ಶಾಸನಗಳು ಸರ್. ಹಾಗೆ ನೋಡಿ ವಾಸ್ತು ಪ್ರಕಾರವಾಗಿ ಇಲ್ಲಿ ಬನ್ನಿ ಸರ್. ಸರ್ ವಾಸ್ತು ಪ್ರಕಾರವಾಗಿ ಈಶಾನ್ಯ ಮೂಲಲ್ಲಿ ಪುಷ್ಕರಣಿ ಇದೆ ಸರ್, ಕಲ್ಯಾಣ ಇದೆ. ಕಲ್ಯಾಣಿ ಸರ್, ಜನ ಇದಾರಲ್ಲ ಅದೇ ಕಲ್ಯಾಣಿ ಪುಷ್ಕರಣಿ. ಆ ಬಾವಿ ಕಡೆ ಸುಮಾರು 46 ಅಡಿ ಆಳೆದೆ ಬಾವಿಯಲ್ಲಿ ನೀರಿದೆ ಸರ್. ಉದಾಹರಣೆಗೆ ನೀವು ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಬೇಕಾದ್ರೆ ಈಶಾನ್ಯ ಸರ್, ಹಿಂದೆ ಹುಷಾರು ವಿಡಿಯೋ ಮಾಡ್ತಾ ಹಿಂದೆ ಹೋಗ್ಬಿಡಿ, ಸುಮಾರು ಜನ ಬಿದ್ದಿದ್ದಾರೆ ಸರ್. ವಾಸ್ತು ಪ್ರಕಾರವಾಗಿ ನೀವು ಮನೆ ಕಟ್ಟಬೇಕಾದ್ರೆ ಸಂಪು ಅಥವಾ ನೀರಿನ ಟ್ಯಾಂಕ್ ಅಂತ ಮಾಡ್ತಾರೆ ಸರ್. ಆ ರೀತಿ ನಾರ್ತ್ ಈಸ್ಟ್ ಅಲ್ಲಿ ಪುಷ್ಕರಣಿ ಸರ್. ಇದು ನಾರ್ತ್ ಈಸ್ಟ್ ಪುಷ್ಕರಣಿ ಇದೆ, ಬಾವಿಯಲ್ಲಿ ನೀರಿದೆ ಸರ್.
ಸರ್ ಹಾಗೆ ನೋಡಿ ಈಸ್ಟ್ ಪ್ಲೇಸ್ ಅಲ್ಲಿ ದೊಡ್ಡದಾದ ಗೋಪುರ ನೋಡಿ ಸರ್. ಒಂದ್ ಹೇಳಿ question ಹೇಳಿ sir. sir. ಇದು ಕಟ್ಬೇಕಾದ್ರ ಬಾವಿ ಇರುತ್ತ ನೀವ್ ಹೇಳ್ತಾ ಸರ್ ಇದ್ದೀರಾ. ಅಂದ್ರೆ ವಾಸ್ತು ಪ್ರಕಾರ ಟೆಂಪಲ್ ಕೂಡ ವಾಸ್ತು ಪ್ರಕಾರ ಮಾಡಿರೋದು. ಓಕೆ, ಇಲ್ಲ ಅರ್ಥ ಆಯ್ತು. ಹ್ಮ್. ಕಟ್ಬೇಕಾದ್ರೆ ಬಾವಿ ಮಾಡಿದಾರಂತ ಹೌದು ಪ್ರಕಾರ ಸೊ ಮಾಡೋದು. ಇದು ಗುಡಿಗಳು ಕಟ್ಬೇಕಾದ್ರೆ ಮಣ್ಣಿಂದ ನೀರಿಂದ ಅವಶ್ಯಕತೆ ಇರಲಿಲ್ಲ. ಸರ್ ಅಂದ್ರೆ ಅದೇಂತ Okay. ಅಂದ್ರೆ ದೇವಸ್ಥಾನ ವಾಸ್ತು ಪ್ರಕಾರವಾಗಿ ಮಾಡೋದು. ಈ ನಾವು ಮನೆ ಕಟ್ಬೇಕಾದ್ರೆ ವಾಸ್ತು ಪ್ರಕಾರ ಅಂತಾರೆ. ಅರ್ಥದಲ್ಲಿ ದೇವಸ್ಥಾನ ಕೂಡ ಅಂದ್ರೆ ವಾಸ್ತು ಪ್ರಕಾರ 900 ವರ್ಷದ ಹಿಂದೆ ಕೂಡ ಇತ್ತು. ಓಕೆ ಅಂದ್ರೆ ಅದನ್ನ ವಾಸ್ತು ಪ್ರಕಾರ ಮಾಡೋದಷ್ಟೇ. ಓಕೆ, ಇಲ್ಲಿ ನನ್ ಗೊತ್ತಿರೋ ಮಾಹಿತಿ ಹಾ, ಹೇಳಿ sir, ಹೇಳಿ sir. ಒಳಗ ಗುಡಿ ಒಳಗ್ ಹೋಗ್ಬೇಕು ಅಂದ್ರೆ ಕಾಲ್ ತಕೊಂಡು ಹಿಂಗ್ ಹೋಗ್ಬೇಕಲ್ಲ. ಸರ್ ಅದೆಲ್ಲ ಅದು ಅಂದ್ರೆ ಏನು ಸರ್ ಕಲ್ಯಾಣ. ಅಂದ್ರೆ ಆತರ ಕಲ್ಯಾಣ ಅಂದ್ರೆ ಬಿಟ್ಟಾದ್ರೆ ಹ್ಮ್. ಕಾಲ್ ತಗೊಂಡು ಅಂದ್ರೆ ನಮ್ಮೊಂದು ಇಲ್ಲ, ಸಂಪ್ರದಾಯ. ನನಗ್ ಗೊತ್ತಿರೋದು ನಾನು ಸರ್ ಗೊತ್ತಿತ್ತು ಅದು ನಮ್ಮ ಸಂಪ್ರದಾಯ. ಕಾಲು ರೊಕ್ಕ ಬಿಟ್ಟು ತಲೆ ಮೇಲೆ ನೀರು ಹಾಕೊಂಡು ಒಳಗಡೆ ಒಂದು ನಾವು ಮನೆಯಲ್ಲಿ ಸ್ನಾನ ಮುಗಿಸ್ಕೊಂಡೆಲ್ಲ ಹೋಗ್ಬೇಕು ಅನ್ನೋ ಒಂದು ಅದೆಲ್ಲ ಪದ್ಧತಿ ಇದೆ ಸರ್. ಅದು ಅಂದ್ರೆ ಏನಂದ್ರೆ ಒಂದು ನಮ್ಮ ಸಂಸ್ಕೃತಿ, ಓಕೆ ನಮ್ಮ ಇದು ನಾಗರಿಕತೆ, ಅದು ಎಲ್ಲ ಒಂದು ಇದು ನೀವು ಹೇಳಿದ್ ಒಪ್ಕೊಂಡೆ ಸರ್. ಅದೇ ಇದು ಆತರ ವಾಸ್ತು ಪ್ರಕಾರ ಅಲ್ಲ. ಓಕೆ ಅಂದ್ರೆ ದೇವಸ್ಥಾನ ವಾಸ್ತು ಪ್ರಕಾರ ಅಷ್ಟೇ. ಓಕೆ ಹಾ, ಈಗಲೂ ಕೂಡ ಮನೆ ಕಟ್ಬೇಕಾರೆ ಎತ್ತೊಂದು ಒಬ್ರು ಕೂಡ ಬೋರ್ನ ಹೊಡಿಸ್ತಾರೆ. ವಾಸ್ತು ಪ್ರಕಾರ ಮಾಡೋದು. ಹೌದೌದು. ಆಗ್ನೇ ಮನೆ ಈ ತರ ಇರ್ಬೇಕು ನೋಡಿ ಸರ್. ಅದು ಆಗ್ನೇ ಮನೆ ಸರ್. ಪಾಕಶಾಲೆ ಅಡಿಗೆ ಮನೆ. ಅಂದ್ರೆ ಆಗ್ನೇ ಮನೆ ಕಿಚನ್ ರೂಮ್. ಕಿಚನ್ ರೂಮ್. ಓಕೆ ಆಗ್ನೇ ಮನೆ ಪಾಕಶಾಲೆ ಅಡಿಗೆ ಮನೆ. ಓಕೆ ಸರ್ ನೋಡಿ ಹೊಗೆ ಹೋಗ್ಲಿಕ್ಕೆ ಹೊಗೆ ಗೂಡಿದೆ ಸರ್ ನೋಡಿ, ಕಾಣಿಸ್ತಿದೆ ನೋಡಿ ಹಾ ಹಾ ಹಾ. ಸರ್. ಈಗಲೂ ದೇವರ ನೈವೇದ್ಯಕ್ಕಲ್ಲ ಅಲ್ಲೇ ಪ್ರಸಾದನ ಮಾಡೋದು. ಇವಾಗ್ಲೂ ಹೌದು ಈಗಲೂ ಮಾಡ್ತಾರೆ ಸರ್. ನೋಡಿ ಕಟ್ಕೆಂದ ಸೌದಿ ನೋಡಿ ಕಟ್ಕೆಂದ ಈಗಲೂ ಮಾಡ್ತಾರೆ ಸರ್. ಓಕೆ ನೈಸ್. ಹಾ, ಸರ್ ಗೋಪುರ ಅಂದ್ರೆ ಗೋ ಅಂದ್ರೆ ಹಸು. ಹಿಂದೂಗಳಿಗೆ ಒಂದು ಶ್ರೇಷ್ಠವಾದ ಪ್ರಾಣಿ ಹಸು. ಪುರ ಅಂದ್ರೆ ಒಂದು ಊರು ಅಥವಾ ಸ್ಥಳ, ಗ್ರಾಮ ಕೂಡ ಒಂದು ಗೋಪುರ. ಹಸುವಿನ ಕೊಂಬು ಬರ್ತಲ್ಲ ಆ ರೀತಿ ರಾಜ್ಯ ಗೋಪುರ ಮಾಡಿರೋ ಗೋಪುರ ಎಲ್ಲ ವಿಜಯನಗರ ಕಾಲದ್ದು ಸರ್. ಹಂಪಿ ಸರ್ ನೀವು ನೋಡಿರ್ತೀರ ಸಾಮಾನ್ಯ ಹಂಪಿ ವಿರೂಪಾಕ್ಷ ಟೆಂಪಲ್ ಇದೆಲ್ಲ ಟೈಮಲ್ಲಿ ರಾಜ್ಯ ಗೋಪುರ ಮಾಡಿರೋ ಗೋಪುರ ಎಲ್ಲ 16ನೇ ಶತಮಾನ, ದೇವಸ್ಥಾನ ಎಲ್ಲ 12ನೇ ಶತಮಾನ. ದೇವಸ್ಥಾನಕ್ಕೂ ಗೋಪುರಕ್ಕೂ 300 ವರ್ಷ ಡಿಫ್ರೆನ್ಸ್. ಓಕೆ ಸರ್ ಕೆಳಗಡೆ ಎಲ್ಲ ಗಟ್ಟಿ ಕಲ್ಲು, ಮೇಲೆಲ್ಲ ಇಟ್ಕೆ ಗಾರೆ ಗೋಪುರ ಎಲ್ಲ ವಿಜಯನಗರ ಡೈನಾಸಿಟಿ ಸರ್. ಇದು ಹೊಯ್ಸಳ, ಇದು ವಿಜಯನಗರ. ಓಕೆ, ಮೊದಲು ಹೊಯ್ಸಳದವ್ರು ಬಂದ್ರ ವಿಜಯನಗರ. ಫಸ್ಟ್ ಹೊಯ್ಸಳ, ನಂತರ ವಿಜಯನಗರ. ಓಕೆ ಸರ್ ಗೋಪುರ ಎಲ್ಲ 16ನೇ ಶತಮಾನ, ದೇವಸ್ಥಾನ ಎಲ್ಲ 12ನೇ ಶತಮಾನ. ಓಕೆ. ಸೊ ಇದಕ್ಕೆ ಶಿಲ್ಪಕಲೆಯ ತವರೂರು ಅಂತ ಹೇಳ್ತಾರಲ್ಲ. ಬೇಲೂರು. ಹೌದು ಸರ್. ಶಿಲ್ಪಕಲೆ ತರ ಅಂದ್ರೆ ಇದೆ ಬೇಲೂರು. ಓಕೆ ಸರ್ ಇನ್ನೊಂದು ವಿಶೇಷ ಅಂದ್ರೆ ಹಳೆಬೀಡು ಹೊರನೋಟ ಚಂದ, ಬೇಲೂರು ಒಳನೋಟ ಚಂದ. ಬೇಲೂರಿನಲ್ಲಿ ಹೊರಗಡೆನೆ ಚೆನ್ನಾಗಿದೆ, ಒಳಗಡೆನೂ ಕೂಡ ಕಮ್ಮದು ವಿಶೇಷ ತುಂಬಾ ಚೆನ್ನಾಗಿದೆ ಸರ್. ಬನ್ನಿ ನೋಡೋಣ. ಓಕೆ. ಹೆಸರು ಪುಟ್ಟ ಇಷ್ಟ ಕ್ಲಾಸು ಅವರು ಅಲ್ಲೇ